ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಮಮ್ಮಿನೂ ಇದ್ದಿದ್ದರಿಂದ ನಾವೆಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ನವೆಂಬರ್ ತಿಂಗಳಲ್ಲಿ ನಂದು ಅರ್ಕೆ ಇತ್ತು ಮೈಸೂರ್ದು. ಬಟ್ ಅದು ಮುಂದೆ ಡಿಲೇ ಆಗಿ ಹೋಗ್ತಾಯಿತ್ತು. ಮಮ್ಮಿ ಬೈದು ಇಲ್ಲ ನಡ್ರಿ ಹೋಗಿ ಬರೋಣ ಅಂತ ಕರ್ಕೊಂಡೋದ್ರು. ಸೊ ಈ ಸರ್ತಿ ನಾವು ಟ್ರೈನ್ ಚೂಸ್ ಮಾಡ್ಕೊಂಡ್ವಿ. ಕಾರಲ್ಲಿ ಹೋಗೋದು ಬೇಡ, ತುಂಬ ಸ್ಟ್ರೈನ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಮತ್ತೆ ದೀಪು ಕೆಲ್ಸಕ್ಕೆ ಹೋಗಬೇಕು ಅಂತ ಟ್ರೈನಲ್ಲೇ ಹೋಗ್ಬೇಡ ಅಂತ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅದರಲ್ಲೂ ತುಂಬ ಕ್ಲೀನಾಗಿತ್ತು ಮತ್ತು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮೈಸೂರ್ದು ರೈಲ್ವೆ ಸ್ಟೇಷನ್ ಅಂತೂ. ಯಶವಂತಪುರ ಹತ್ರ ಹೋಗಿ ಟ್ರೈನ್ ಹತ್ತಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ಮೈಸೂರು ರೈಲ್ವೆ ಸ್ಟೇಷನ್ ನೋಡಿದ್ರೆ ಖುಷಿ ಆಯಿತು. ಸೊ ಅಲ್ಲಿಂದ ಕಮ್ಮಿ ಬಜೆಟಲ್ಲಿ ಹೋಗಬೇಕು, ತುಂಬ ಖರ್ಚು ಮಾಡ್ಕೊಂಡು ಹೋಗಬಾರ್ದು ಅಂದರೆ ಆರಾಮ್ಸೆ ಟ್ರೈನ್ ಚೂಸ್ ಮಾಡ್ಕೊಳ್ರಿ, ನೆಮ್ಮದಿಯಾಗಿ ಹೋಗಿ ಬರ್ತೀರಾ. ಹಾಗೆ ನಾವಲ್ಲಿ ಒಂದು ಆಟೋ ತೊಗೊಂಡ್ವಿ. ಆಟೋ 50 ರುಪೀಸ್ ಏನೋ ಸಿಟಿ ಬಸ್ ಸ್ಟ್ಯಾಂಡ್ಗೆ. ಸೊ ಅಲ್ಲಿಂದ ಬಸ್ ಎನಿ ಟೈಮ್ ಇರ್ತವೆ. ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋದರೆ ಅಲ್ಲಿಂದ ಬೆಟ್ಟಕ್ಕೆ ಎನಿ ಟೈಮ್ ಬಸ್ ಇರ್ತವೆ. ಸೊ ಅವರೇ ಹೇಳಿದ್ರು ನಮಗೆ. ಹಾಗಾಗಿ 50 ರುಪೀಸ್ ಕೊಟ್ಟು ಹೋಗಿ ನಾವು ಟಿಫನ್ ಏನೂ ತಿಂದಿರಲಿಲ್ಲ. ಟ್ರೈನಲ್ಲಿ ತಿನ್ನೋಕೆ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ಮೈಸೂರಲ್ಲೇ ತಿನ್ನೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಹಸ್ಬೆಂಡ್ ಟ್ರೈನ್ ಇಡ್ಲಿ ತಿನ್ನಬೇಕು ಅಂತ ಆಸೆ ಪಡ್ತಿದ್ರು. ಯಾಕೋ ನನಗೆ ಇತ್ತೀಚೆಗೆ ಅದೆಲ್ಲ ಇಷ್ಟ ಆಗ್ತಿಲ್ಲ. ಸೊ ಹೋದ್ವಿ. ಹಬ್ಬ ಸಂಡೇ ಅಂದರೆ ಹೆವಿ ರಶ್ ಆಗಿರುತ್ತೆ. ಸ್ಯಾಟರ್ಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಎಕ್ಸ್ಪೆಕ್ಟೇಷನ್ಗಿನ್ನ ಯಾರು ಸ್ಯಾಟರ್ಡೇ ಬರೋಕ್ಕೆ ಹೋಗಬೇಡಿ. ಬೇಕಾದರೂ ಸ್ಯಾಟರ್ಡೇ, ಸಂಡೇ ಮತ್ತು ಫ್ರೈಡೇ ಅಂತೂ ಹೋಗಬೇಡಿ. ಬಿಕಾಸ್ ಸಿಕ್ಕಾಪಟ್ಟೆ ರಶ್ ಆಗಿರುತ್ತೆ. ಅದು ಇಯರ್ ಆಗಿರೋದ್ರಿಂದ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ರು ಟ್ರಿಪ್ಗೆ ಅಂತ. ಸಿಕ್ಕಾಪಟ್ಟೆ ರಶ್ ಇತ್ತು. ಮಿನಿಮಮ್ ಅಂದರೂ 2 hours ನಿಂತಿದ್ದೀವಿ ಕ್ಯೂನಲ್ಲಿ. ಹಾಗೆ ನಮ್ಮ ಬಾಸ್ ಫೋಟೋ ತೊಗೊಬಂದಿದ್ರು, ಅದನ್ನೆಲ್ಲ ಪೂಜೆ ಮಾಡಿಸ್ಲಿಕ್ಕೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಬಾಸ್ಗೆ ಇನ್ಮೇಲಾದರೂ ಒಳ್ಳೇದಾಗಲಿ. ಇಷ್ಟು ದಿನ ಒಳ್ಳೇದೇ ಆಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಬ್ಯಾಡ್ ವೈಬ್ಸ್ ಇತ್ತು. ಇನ್ಮೇಲೆ ಒಳ್ಳೇದಾಗಲಿ. ಅವರ ಪ್ರತಿಯೊಂದು ಮೂವಿನೂ ಇಟ್ಟಾಗಲಿ. ದೇವರು ಒಳ್ಳೆ ಬುದ್ಧಿ ಕೊಟ್ಟು ಅವ್ರನ್ನ ಕಾಪಾಡಲಿ. ಅವರ ಅಭಿಮಾನಿಗಳನ್ನಂತೂ ಇನ್ನೂ ಜಾಸ್ತಿ ಮಾಡಲಿ ಅಂತ ಆ ತಾಯಿ ಹತ್ರ ಬೇಡ್ಕೊಂಡೆ. ಹಾಗೆ ನಾನು ಮಡ್ಲಕ್ಕಿ ಎಲ್ಲ ಒಪ್ಪಿಸಿ, ತುಂಬ ಕ್ರೌಡ್ ಇತ್ತು, ಅದರಲ್ಲೂ ಜಂಜಾಟ ಮಾಡ್ಕೊಂಡು ಹೋಗಿ ಒಪ್ಪಿಸಿ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು. ತುಂಬ ಜನ ಅಭಿಮಾನಿಗಳು ಬಂದಿದ್ದರು ಬಾಸ್ಗೆ. ಯಾರ್ಯಾರೋ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಆ್ಯಕ್ಟಿವ್ ಇರೋರೆಲ್ಲ ಬಂದಿದ್ದರು. ಮಡ್ಲಕ್ಕಿಗೆ ಸೀರೆ ತೊಗೊಂಡೋಗಿರ್ತೀವೋ ಅದನ್ನು ಅಲ್ಲಿ ಕೌಂಟರ್ ಇರುತ್ತೆ, ಅಲ್ಲಿಗೆ ಒಪ್ಪಿಸಿ ನಮಗೆ ರೆಸಿಪ್ಟ್ ಕೊಡ್ತಾರೆ ಎಷ್ಟು ಅಮೌಂಟು ಅಂತ. ಸೊ ಅದೆಲ್ಲ ಬರ್ಸ್ಕೊಂಡು ನಾವಲ್ಲೇ ಕೂತ್ಕೊಂಡ್ವಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಅವ್ರ ಹೆಸ್ರಿಗೆ ಪೂಜೆ ಮಾಡಿಸ್ಲಿಕ್ಕೆ ಅಂತಲೇ ತುಂಬ ಜನ ಬಂದಿದ್ದರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಬಾಸ್ ಬಗ್ಗೆ. ಸೊ ದೇವ್ರನ್ನ ನೋಡಿಕೊಂಡು ಅಲ್ಲೆಲ್ಲ ಸುತ್ತಾಡಿಕೊಂಡು ಊಟಕ್ಕೂ ಅಷ್ಟೇ ತುಂಬ ಕ್ಯೂ ಇತ್ತು. ಇವಾಗ ಆಗಲ್ಲ, ನಾವು ನಂಜನಗೂಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ, ಬಟ್ ಕ್ಯಾನ್ಸಲ್ ಆಯಿತು. ಸಿಕ್ಕಾಪಟ್ಟೆ ರಶ್ ಇತ್ತಲ್ಲ. ನಮ್ಮ ದರ್ಶನ ಮುಗಿಯೋದೇ 12 ಗಂಟೆಗೆ ನಿಂತ್ಕೊಂಡ್ವಿ. ನಾವು ದರ್ಶನ ಮುಗಿಸ್ಕೊಂಡು ಈಚೆ ಬಂದಿದ್ದೆ 3:30 ಆಗಿತ್ತು. ಹಾಗಾಗಿ ನಂಜನಗೂಡು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸಾಕು ಇದೊಂದೇ, ನೆಕ್ಸ್ಟ್ ಟೈಮ್ ನೋಡ್ಬೋದು ನೀವೇ ಎಷ್ಟರ ಮಟ್ಟಿಗೆ ಕ್ರೌಡ್ ಇದೆ ಅಂತ. ಸೊ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸ್ಯಾಟರ್ಡೇ ಮಾತ್ರ ಹೋಗ್ಬೇಡಿ. ಸ್ಯಾಟರ್ಡೇ, ಸಂಡೇ ಮತ್ತು ಫ್ರೈಡೇ ಹೋಗ್ಬೇಡಿ. ಇನ್ನಿದ್ದಂತೆ ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಬೋದು. ನಮ್ಮನ್ನ ದರ್ಶನವೂ ಚೆನ್ನಾಗಾಗುತ್ತೆ. ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು. ನಾವು ಅಲ್ಲೆಲ್ಲ ಸ್ವಲ್ಪ ಸುತ್ತಾಡಿ ಶಾಪಿಂಗ್ ಮಾಡಿ ನಂತರ ನಾವು ಹೊರಟ್ವಿ. ನೋಡಿ ಮಮ್ಮಿಗೆ ವೀಡಿಯೋ ಮಾಡು ಅಂತ ಕೊಟ್ಟಿದ್ದೆ ನಾನು. ಮಮ್ಮಿ ಹಿಂಗೆ ನನಗೆ ಗೊತ್ತಿತ್ತು ನೀಟಾಗಿ ಕ್ಯಾಪ್ಚರ್ ಮಾಡಲ್ಲ ಅಂತ, ಬಟ್ ಒಂದು ಸ್ವಲ್ಪ ಪರವಾಗಿಲ್ಲ ನೀಟಾಗಿ ವಿಡಿಯೋ ಮಾಡಿದ್ದಾರೆ. ಮತ್ತು ಅಲ್ಲಿಂದ ಬಸ್ಸು ಎನಿ ಟೈಮ್ ಇರ್ತವೆ. ಬಸ್ ಹೊರಟಿತ್ತು ಆ್ಯಕ್ಚುಲಿ. ಸೊ ಬಂದ್ವಿ, ಬಸ್ ಹತ್ಕೊಂಡು ಮತ್ತೆ ಮೈಸೂರು ಸಿಟಿಗೆ ಬಂದು ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಹೊರಟ್ವಿ. ಇವತ್ತೇ ಫಸ್ಟ್ ಟೈಮ್ ಗೊತ್ತಾಗಿದ್ದು ಕಬ್ಬಿನ ಹಾಲಿಂದನೂ ದೇವ್ರಿಗೆ ಅಭಿಷೇಕ ಮಾಡ್ತಾರೆ ಅಂತ. ಅಲ್ಲೊಂದು ದೇವ್ರ ದೇವಸ್ಥಾನದಲ್ಲಿ ಈ ಥರ ಬೋರ್ಡ್ ಹಾಕಿದ್ರು ನೋಡಿ, ಝೂಮ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಆಶ್ಚರ್ಯ ಆಯಿತು, ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ನಿಮಗೂ ಯಾರಿಗಾದ್ರೂ ಗೊತ್ತಿದ್ರೆ ಹೌದು ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ನೋಡೋಣ. ನನಗಂತೂ ಮೈಸೂರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಮದುವೆಗೆ ಮುಂಚೆ ನೋಡಿರಲಿಲ್ಲ. ಮದುವೆ ಆದಮೇಲೆ ಪ್ರತಿ ವರ್ಷವೂ ನಾನು ಮೈಸೂರು ಹೋಗ್ತಾ ಇರ್ತೀನಿ. ತುಂಬ ಅಂದರೆ ತುಂಬ ಇಷ್ಟ. ಬಟ್ ಫಸ್ಟ್ ಟೈಮ್ ನಾವು ಟ್ರೈನಲ್ಲಿ ಹೋಗಿದ್ರಿಂದ ಅಲ್ಲಿಗೆ ಮೈಸೂರಿಗೆ ಇವಿಷ್ಟು ಟ್ರೈನ್ ಆಯಿತು. ಅಂದರೆ ನಮಗೇನು ಪ್ಲ್ಯಾನಿಂಗ್ ಇರಲಿಲ್ವಲ್ಲ, ಇಲ್ಲಿ ಹೋಗಿ ಬಸ್ ಹತ್ತಬೇಕು, ಇಲ್ಲಿ ಇಳಿಬೇಕು ಅಂತ. ಸೊ ಸ್ವಲ್ಪ ಕೇಳ್ಕೊಂಡು ಹೋಗಿದ್ರಿಂದ ನಮಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು.
ಹಾಗೆ ಸ್ವಲ್ಪ ಮತ್ತೆ ಊಟ ಎಲ್ಲ ಮಾಡಿಕೊಂಡು ಕಾಫಿ ಕುಡಿದು ನಾವು ಮತ್ತೆ ಬಂದ್ವಿ. ತುಂಬ ಚೆನ್ನಾಗಿದೆ. ನನಗಂತೂ ರೈಲ್ವೆ ಸ್ಟೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡ್ಬೋದು ನೀವು. ಯಾರಾದರೂ ಬಜೆಟ್ ಫ್ರೆಂಡ್ಲಿ ಹೋಗಬೇಕು ಅಂದರೆ ಆರಾಮ್ಸೆ ಹೋಗಿ ಬನ್ನಿ. ಸುಮ್ಮನೆ ಅಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ಹೋಗೋ ಬದಲು. ಸೊ ಬರ್ತಾ ಆರಾಮಾಗಿ ಹಸ್ಬೆಂಡು ಮತ್ತು ಮಮ್ಮಿ ಎಲ್ಲ ಮಲ್ಕೊಂಡ್ರು. ನಾನು ಸ್ವಲ್ಪ ವ್ಯೂ ಎಂಜಾಯ್ ಮಾಡ್ಕೊಂಡು ಬಂದು ಮೆಜೆಸ್ಟಿಕ್ ಇಳಿದ್ವಿ. ಮೆಜೆಸ್ಟಿಕ್ಕಿಂದ 9 o'clock ಒಂದು ಲಾಸ್ಟ್ ಬಸ್ ಇದೆ. ಸೊ ಅದರಿಂದ ನಾವು ರಿಟರ್ನ್ ಆದ್ವಿ. ವಿಡಿಯೋ ಇಷ್ಟ